ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ತಪ್ತಾ ಇಲ್ಲ. ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳು ವಾಹನ ಸವಾರರ ಬಲಿಗಾಗಿ ಕಾದು ಕುಳಿತಿವೆ. ಜನರನ್ನ ಕಾಡ್ತಿರುವ ಈ ರಸ್ತೆ ಗುಂಡಿಗಳನ್ನ ಅಧಿಕಾರಿಗಳ ಮುಂದೆ ತೆರೆದಿಡುವ ಕೆಲಸಕ್ಕೆ ನಿಮ್ಮ ಟಿವಿ9 ಮುಂದಾಗಿದೆ. ರಿಯಾಲಿಟಿ ಚೆಕ್ ಮೂಲಕ ಅಭಿಯಾನ ನಡೆಸುತ್ತಿದ್ದೇವೆ. ಇವತ್ತು ಸಿಎಂ, ಸಚಿವರು, ಶಾಸಕರು ಓಡಾಡುವ ರಸ್ತೆಯಲ್ಲಿ ಜನ್ಮ ಎತ್ತಿರುವ ಡೆಡ್ಲಿ ಗುಂಡಿಗಳನ್ನ ತೋರಿಸ್ತೀವಿ ನೋಡಿ. ಸ್ಕೂಲ್ ರಸ್ತೆಯಲ್ಲಿ ಟಾರ್ ಹಾಕ್ಬಿಟ್ಟು ಹೋಗ್ತಾರೆ, ತಿರ್ಗಿ ಬಂದು ಇನ್ನೊಂದು ಕಡೆ ಆಗಿದ್ದಾರೆ. ಜಲ್ಲಿಕಲ್ಲು ರಸ್ತೆಯೆಲ್ಲ ಹರಡಿದೆ. ಅರ್ಧಕ್ಕರ್ಧ ರಸ್ತೆ ಗುಂಡಿ ಬಿದ್ದಿದೆ. ಹರಿದ ಬಟ್ಟೆಗೆ ತೇಪೆ ಹಾಕಿದಂತೆ ಅಲ್ಲಲ್ಲಿ ಗುಂಡಿಗಳನ್ನ ಮುಚ್ಚಿದ್ದಾರೆ. ಕಾಮಗಾರಿ ಮಾಡಿ ಅರ್ಧಕ್ಕೆ ಬಿಟ್ಟೋದ ಇಂಜಿನಿಯರ್ಗಳ ನಿರ್ಲಕ್ಷ್ಯಕ್ಕೆ ಸವಾರರು ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಅಷ್ಟಕ್ಕೂ ಇದು ನಿತ್ಯ ದೊಡ್ಡ ದೊಡ್ಡ ರಾಜಕಾರಣಿಗಳು ಓಡಾಡುವ ರಸ್ತೆಯ ದುಸ್ಥಿತಿ. ಸಿಎಂ, ಸಚಿವರು ಓಡಾಡೋ ರಸ್ತೆಯು ಗುಂಡಿಮಯ. ಕುಮಾರಕೃಪಾ ರಸ್ತೆಯಲ್ಲೂ ಯಮಗುಂಡಿಗಳ ದರ್ಬಾರ್. ಜನಸಾಮಾನ್ಯರು ಓಡಾಡೋ ರಸ್ತೆಗಳಲ್ಲಿ ಸವಾರರಿಗೆ ನರಕಯಾತನೆ ತಪ್ಪಿದ್ದಲ್ಲ. ಆದರೆ ಸಿಎಂ, ಸಚಿವರು, ಶಾಸಕರು ನಿತ್ಯ ಓಡಾಡೋ ರಸ್ತೆಗಳು ಅದೆಷ್ಟರ ಮಟ್ಟಿಗೆ ಅಧ್ವಾನ ಆಗಿವೆ ಅನ್ನೋದನ್ನ ಟಿವಿ9 ರಿಯಾಲಿಟಿ ಚೆಕ್ ಮೂಲಕ ನಿಮ್ಮ ಮುಂದಿಡ್ತಿದೆ ನೋಡಿ. ಅಂದಹಾಗೆ ಇದು ಮುಖ್ಯಮಂತ್ರಿಗಳ ಮನೆ ಇರುವ ಕುಮಾರಕೃಪಾ ರಸ್ತೆ. ಕುಮಾರಕೃಪಾ ರಸ್ತೆಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ರಸ್ತೆ ಗುಂಡಿಗಳಿಂದಲೇ ತುಂಬಿದೆ. ಶಿವಾನಂದ ಸರ್ಕಲ್ನಿಂದ ಪ್ಯಾಲೇಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳಿವೆ. ಚಿತ್ರಕಲಾ ಪರಿಷತ್ ಮುಂಭಾಗ ಪೈಪ್ಲೈನ್ ಅಳವಡಿಕೆಗೆ ಅಂತ ಈ ರಸ್ತೆಯನ್ನಾಗದಿದ್ರು. ಆದರೆ ಗುಂಡಿ ಮುಚ್ಚುವಾಗ ಹಾಕಿದ್ದ ಕಳಪೆ ಡಾಂಬರು ಕಿತ್ತು ಹೋಗಿದೆ. ಮಳೆ ಬಂದ್ರೆ ಗಾಡಿಗಳು ಸ್ಕಿಡ್ ಆಗಿ ಸವಾರರು ಗಾಯ ಮಾಡ್ಕೊಳ್ತಿದ್ದಾರೆ. ಯಾವಾಗ ನೋಡಿದ್ರು ಹಂಗೆ ಸರ್, ಒಂದ್ ಕಡೆ ಆಗಿದ್ದಾರೆ, ಟಾರ್ ಹಾಕ್ಬಿಟ್ಟು ಹೋಗ್ತಾರೆ, ತಿರ್ಗಿ ಬಂದು ಇನ್ನೊಂದು ಕಡೆ ಆಗಿದ್ದಾರೆ, ತಿರ್ಗಿ ಇನ್ನೊಬ್ಬ ಅವ್ರು ಯಾರೋ ಕೇಬಲ್ ಅನ್ಕೊಂಬತ್ತಾರೆ, ಅವ್ರು ಒಂದು ಕಡೆ ಆಗಿದ್ದಾರೆ, ಹೋಗ್ತಾರೆ, ಬರ್ತಾರೆ, ಕ್ಲಾರಿಟಿನೇ ಮಾಡಲ್ಲ ರೋಡ್ನ. ತುಂಬ ಅಂದರೆ ತುಂಬ ಕ್ರಿಟಿಕಲ್ ರಸ್ತೆ ಇದೆ ಸರ್. ತುಂಬ ಭಯ ಸರ್. ಅದು ಏನು ಮಾಡ್ತಾರೆ ಸರ್, ಒಂದ್ಸತಿ ಬರ್ತಾರೆ ಡ್ರೈನೇಜ್ ಓಪನ್ ಮಾಡ್ತಾರೆ, ಡ್ರೈನೇಜ್ ಕೆಲಸ ಅಂತಾರೆ, ಇನ್ನೊಂದು ಸತಿ ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಅವ್ರು ಇನ್ನೊಂದು ಕೆಲಸ ಅಂತ ಹೇಳ್ತಾರೆ. ಹಿಂಗೆ ಸರ್, ಯಾವಾಗ್ಲೂ ಇದೆ ಕ್ರಿಟಿಕಲ್ ಸರ್ ಈ ರೋಡ್ ಬಂದು. ಇತ್ತ ಗುಟ್ಟಳ್ಳಿ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲೂ ಜಲಮಂಡಳಿ ಕಾಮಗಾರಿ ನಡೆದಿದೆ. ಆದರೆ ನೆಟ್ಟಿಗೆ ಗುಂಡಿ ಮುಚ್ಚಿಲ್ಲ. ವಸಂತನಗರ ಮುಖ್ಯ ರಸ್ತೆಯಲ್ಲಂತೂ ಪರಿಸ್ಥಿತಿ ಭಯಾನಕವಾಗಿದೆ. ಗುಂಡಿ ತೆಗಿತಾರೆ, ಪೇಂಟ್ ಮಾಡ್ತಾರೆ, ಎಲ್ಲ ಜನಕ್ಕೆ ಒಳ್ಳೇದೇ ಆಗುತ್ತೆ. ಬಟ್ ಏನಂದ್ರೆ ಅದು ತೆಗೆದ್ರೆ ಕ್ಲೀನಾಗಿ ಮುಚ್ಚಲ್ಲ, ಎಲ್ಲ ಕಡೆ ತೊಂದರೆ ಆಗುತ್ತೆ. ಮಕ್ಕಳು ಮರಿ ಓಡಾಡ್ತವೆ, ಸ್ಕೂಲ್ ಇರೋ ರಸ್ತೆಯಲ್ಲಿ ಇದು ಪಬ್ಲಿಕ್ ಜಾಸ್ತಿ ತೊಂದರೆ ಆಗ್ತದೆ. ಮೇಯ್ನು ಸ್ಟ್ರೀಟ್ ಲೈಟು ಉರಿಯಲ್ಲ. ಸಾರ್ವಜನಿಕರಿಂದ ಕೋಟ್ಯಾಂತರ ತೆರಿಗೆ ಪಡೆದು ಇಂತಹ ರಸ್ತೆಗಳನ್ನ ಗಿಫ್ಟ್ ಆಗಿ ಕೊಟ್ಟಿರೋ ಪಾಲಿಕೆಗೆ ಸಾರ್ವಜನಿಕರು ಛೀಮಾರಿ ಹಾಕ್ತಿದ್ದಾರೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.